ಕರೀನಾ ಸೈಫ್ ಅಲಿ ಖಾನ್ ಮನೆಗೆ ನುಗ್ಗಿದ ಕಳ್ಳರು. ಸೈಫ್ ಅಲಿ ಖಾನ್ ಮೇಲೆ ಚಾಕುವಿನಿಂದ ಇರಿತ. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮನೆಗೆ ನುಗ್ಗಿ ಕದೀಮರಿಂದ ಡೆಡ್ಲಿ ದಾಳಿ ನಡೆದಿದೆ. ಮಹಾರಾಷ್ಟ್ರದ ಬಾಂದ್ರಾದಲ್ಲಿರೋ ಸೈಫ್ ಅಲಿ ಖಾನ್ ಮನೆಗೆ ನುಗ್ಗಿ ದಾಳಿ ಮಾಡಿ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ. ಚಾಕು ಇರಿತಕ್ಕೆ ಒಳಗಾದ ಸೈಫ್ ಅಲಿ ಖಾನ್ ಅವರನ್ನ ಬಾಂದ್ರಾದ ಲೀಲಾವತಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆದರೆ ಸೈಫ್ ಅಲಿ ಖಾನ್ಗೆ ಗಂಭೀರ ಗಾಯವಾಗಿದೆ ಅಂತ ಹೇಳಲಾಗ್ತಿದೆ. ನಡುರಾತ್ರಿ ಸೈಫ್ ಮನೆಗೆ ನುಗ್ಗಿ ಕಳ್ಳರಿಂದ ಅಟ್ಯಾಕ್. ಮಧ್ಯರಾತ್ರಿ 2:30 ಸುಮಾರಿಗೆ ಸೈಫ್ ಅಲಿ ಖಾನ್ ಮನೆಗೆ ಕಳ್ಳರು ನುಗ್ಗಿದ್ದಾರೆ. ಈ ವೇಳೆ ಸೈಫ್ ಅಲಿ ಖಾನ್ ಹಾಗೂ ಕಳ್ಳನೊಬ್ಬನ ನಡುವೆ ಮಾರಾಮಾರಿ ನಡೆದಿದೆ. ಸೈಫ್ ಅಲಿ ಖಾನ್ ಮೇಲೆ ದುಷ್ಕರ್ಮಿ ಹಲವು ಬಾರಿ ಚಾಕುವಿನಿಂದ ಎರೆದಿದ್ದಾನೆ. ದಾಳಿಗೊಳಗಾದ ಸೈಫ್ ಅಲಿ ಖಾನ್ ಗಂಭೀರ ಗಾಯಗೊಂಡಿದ್ದಾರೆ. ಆ ಕೂಡಲೇ ಅವರನ್ನ ಮುಂಬೈ ಲೀಲಾವತಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದೆ. ಇನ್ನು ದಾಳಿ ಬಳಿಕ ಆರೋಪಿಗಳು ಅಲ್ಲಿಂದ ಪರಾರಿಯಾಗಿದ್ದಾರೆ. ಈ ದಾಳಿಯಲ್ಲಿ ಸೈಫ್ ಕುತ್ತಿಗೆಗೆ ಗಾಯವಾಗಿದೆ. ಎಡಗೈಗೆ 10 ಸೆಂಟಿಮೀಟರ್ ಕೊಯ್ದಿರುವ ಗಾಯವಾಗಿದೆ. ಬೆನ್ನು ಭಾಗಕ್ಕೂ ಚಾಕುವಿನಿಂದ ಚುಚ್ಚಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಹೈ ಸೆಕ್ಯೂರಿಟಿ ಇರೋ ಮನೆಗೆ ನುಗ್ಗಿದ್ದು ಹೇಗೆ ಕದೀಮರು? ಇನ್ನು ಸೈಫ್ ಅಲಿ ಖಾನ್ ಬಾಲಿವುಡ್ನ ಫೇಮಸ್ ನಟ. ಪಟೋಡಿ ರಾಜ ಮನೆತನದ ಕುಡಿ, ಸಾವಿರಾರು ಕೋಟಿ ಆಸ್ತಿಯ ಒಡೆಯ. ಇದೆಲ್ಲದರ ಮಧ್ಯೆ ಸೈಫ್ ಮನೆಗೆ ಕಳ್ಳ ನುಗ್ಗಲು ಸಾಧ್ಯವೇ ಇಲ್ಲ. ಆತ ಅಪರಿಚಿತ ವ್ಯಕ್ತಿ ಆಗಿರಬೇಕು ಅಥವಾ ಮನೆಯಲ್ಲಿರುವ ಸಿಬ್ಬಂದಿಯ ಸಹಾಯದಿಂದಲೇ ಮನೆಯೊಳಗೆ ಹೋಗಿರಬಹುದು ಅನ್ನೋ ಚರ್ಚೆಯೂ ಶುರುವಾಗಿದೆ. ಕಳ್ಳತನ ಮಾಡಲು ಬಂದಾಗಲೇ ಸೈಫ್ ಮೇಲೆ ಹಲ್ಲೆ ನಡೆದಿದೆಯಾ ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ ಅನ್ನೋ ಅನುಮಾನವೂ ವ್ಯಕ್ತವಾಗಿದೆ. ಸೈಫ್ ಮೇಲಿನ ಅಟ್ಯಾಕ್ಗೂ ಮೊದಲು ಕರೀನಾ ನೈಟ್ ಪಾರ್ಟಿ. ಇನ್ನು ಸೈಫ್ ಅಲಿ ಖಾನ್ ಮೇಲಿನ ದಾಳಿಗೂ ಮೊದಲು ಪತ್ನಿ ಕರೀನಾ ಕಪೂರ್ ಭರ್ಜರಿ ಪಾರ್ಟಿ ಮಾಡಿದ್ದಾರೆ. ತಮ್ಮ ಬಾಂದ್ರಾದ ಮನೆಯಲ್ಲಿಯೇ ಗರ್ಲ್ಸ್ ನೈಟ್ ಪಾರ್ಟಿ ನಡೆಸಿದ್ದಾರೆ. ಈ ಪಾರ್ಟಿಯಲ್ಲಿ ಸೋನಂ ಕಪೂರ್ ಕೂಡ ಭಾಗಿಯಾಗಿದ್ರು ಅನ್ನೋ ಮಾಹಿತಿ ಇದೆ. ಪಾರ್ಟಿ ಮುಗಿಸಿ ಇನ್ನೇನು ಮಲಗಬೇಕು ಅನ್ನೋ ಹೊತ್ತಿಗೆ ರಾತ್ರಿ 2:30 ವೇಳೆ ಕಳ್ಳರೋ ಇಲ್ಲ ದರೋಡೆಕೋರರು ಸೈಫ್ ಮನೆಗೆ ನುಗ್ಗಿದ್ದಾರೆ. ಅವರನ್ನ ತಡೆಯೋಕೆ ಹೋದ ನಟ ಸೈಫ್ ಅಲಿ ಖಾನ್ಗೆ 6 ಬಾರಿ ಚಾಕುವಿನಿಂದ ಚುಚ್ಚಿ ಹೋಗಿದ್ದಾರೆ. ಸದ್ಯ ಸೈಫ್ ಅಲಿ ಖಾನ್ ಮೇಲಿನ ದಾಳಿ ಬಗ್ಗೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು 3 ಶಂಕಿತರನ್ನ ಬಂಧಿಸಿದ್ದಾರೆ. ಸೈಫ್ ಅಲಿ ಖಾನ್ ಕೂಡ ಸೇಫ್ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.